ನಿಮ್ಮ ಪ್ರಾಣಿ ಮಾಡಿ ಹೇಳ ತಗದ್ರ ಸಣ್ಣಗೆ ಅದನ್ನ ಗತ್ತ ಈ ತುಂಬಿದ ಸಭಾದೊಳಗೆ ನಮ್ಮ ಅಪ್ರಾಣಿ ಮಾಡಾಕ ನಾ ತಯಾರ ನಿಮ್ಮ ಅಪ್ರಾಣಿ ನಿಮ್ಮ ಅಣ್ಣ ನೀನು ಕೂಡಿ ನಿಮ್ಮ ಅಪ್ರಾಣಿ ಮಾಡ್ರಿ ಇದು ಹಂಗೆ ನಂದು ನಿಮ್ಮದು ಹತ್ತದ ಹಂಗಿಂತ 10 ಒಂದಲ್ಲ ಎರಡಲ್ಲ 10 ಹೊಲಿಸಿವಿ ನಿಂಬಲ್ಲಿ ಯಾಕ್ರದ ಹಂಗಿಂತ ಯಾರ ತಂದು ಕೊಟ್ರೆ ಕೇಳ ಹಂಗೆ ಅಂಗಿದರ್ಬಿ ತಂದು ಕೊಟ್ಟವನೇ ನಾನೇ ನಿಮಗ ಈ ಅಂಗಿದರ್ಬಿ ತಂದು ಕೊಟ್ಟವನೇ ನಾನೇ ಕರೆ ನಿಮ್ಮ ಪ್ರಾಣಿಯಾಗಿತ್ತು ಹೌದಲ್ಲ ಈ ಅಂಗಿದರ್ಬಿ ನಿಮ್ಮದಿತ್ತಪ್ಪ ಅಂದ್ರ ಇವತ್ತು ಕಳೆದು ಕೊಟ್ಟು ಹೋಗ್ತೀವಿ ನಾವು ಇವತ್ತು ಕಳೆದು ಕೊಟ್ಟು ನಾವು ಹೋಗಿ ಕರೆ ಅಂಗಿದರ್ಬಿ ನಂದಿತ್ತಪ್ಪ ಅಂದ್ರೆ ನೀನ್ ಅಂಗಿ ಕಳೆದು ನನಗೆ ಕೊಡ್ಬೇಕು ಇವತ್ತು ಏನಿದ್ರ ಏನು ಇದು ಬಿಡಲ್ಲ ಕರೆ ಮಾತಿನ ಮೇಲೆ ನಿಂದ್ರಾವಣಿ ಆಗಿದ್ದೆ ಅಂದ್ರ ಹೌದು ತಗಲಾಬಾಜಿ ಮಾಡವಿದ್ದೆ ಅಂತ ಬಿಟ್ಟು ಹೋಗ್ತಿದ್ದಿ ಯಾವಾರ ಕುಚ್ಚವರ್ನೇ ಇಲ್ಲ ಚಂದದರಿ ಇಬ್ರು ಏನ್ ಹೇಳ್ದ ಎಲ್ಲರೂ ಕೇಳ್ಯಾರಿ ಸಾಸನೂರು ಬೀರಣ್ಣಗ ಈ ಊರಾಗ ಕರಿಸಿ ತಿಂಗಳಾನಗಟ್ಲೆ ಇಟ್ಟುಕೊಂಡು ಕೂಳ ಹಾಕಿ ನಿನ್ನ ಕಳಿಸ್ಯಾರ ನಿನ್ನ ಗುರು ಮೊದಲು ಯಾರು ಬಡಗಾನೂರದ ಗುರುನಾಥ ಮಾಸ್ತಾರ ನಮ್ಮಣ್ಣಿದ್ದ ಹೌದು ಈಗ ಭಾಗ್ಯವಾಡಿ ತಾಲೂಕು ಸಂಕನಾಳದ ಗುರುಲಿಂಗ ಮಾಸ್ತಾರ ಒಮ್ಮೆ ಬೀರ್ ದೇವ್ರದ್ದು ಹಾಡ್ತಿದ್ವಿ ಒಮ್ಮೆ ಅಮೋಘ ಸಿದ್ದಂದು ಹಾಡ್ತಿದ್ವಿ ಹಿಂಗ್ಯಾಕ ಹಾಡ್ತಿದಿ ಏನ್ ರೊಕ್ಕ ಕಂಬಿದ್ದ ಅದು ನಿಮಗೇನ್ರ ಆಗ್ಯಾದು ಏನ್ ಕಂಬಿದ್ದ ಅಲ್ಲಿ ನಿನಗ ಹೌದಲ್ಲ ಅಂತ ಹೇಳಿ ಮ್ಯಾಲೊಂದು ಮಾತು ಹೇಳ್ಯಾನ ಏನ್ ಹೇಳ್ತಾರ ಮಾತ್ ಮ್ಯಾಲ ಇವ್ರು ಏನ್ ಹೇಳನಪ್ಪ ಅಂತ ಕೇಳಿದ್ರ ಏನು ಬೀರ್ ದೇವ್ರನು ಅಟ್ಟೆ ಅಮೋಘ ಸಿದ್ದನು ಅಟ್ಟೆ ದೇವ್ರಲ್ಲಿ ಬೇದಿಲ್ಲ ಒಳಗಡೆ ಕಣ್ಮುಚ್ಚಿಗೆ ಡಾ ಹಾಕ್ತಾರ ಒಟ್ಟಿ ಇವ್ರು ಅಲ್ಲ ಹೇಳುದು ಶಾಸ್ತ್ರ ತಿನ್ನುದು ಬದನೆಕಾಯಿ ಮಾಡ್ಕೊಂಡು ಹೊಡ್ಯಾತಾರ ಒಟ್ಟು ಅಡ್ಗಾಯಿ ಆ ಯಾವಾರ ಬ್ಯಾಡ್ರು ಯಪ್ಪ ಏನು ಹೇಳಿದಲ್ಲ ತಿಂಡಿ ಅಂತೇಳಿ ಯಾ ತಿಂಡಿ ಬೇಕಲ್ಲ ಅದಕ್ಕೆ ಹೇಳ್ಯಾರ ಅವ್ರು ಏನ್ ಚುಡ್ಚಿ ಬಡ ತಿಂಡು ಕೆರೊಟ್ಟಿಗೆ ಗ್ರಾಮದ ಹಿರಿಯರು ನಿನ್ನ ಸುಮ್ಮನೆ ಕರೆಸಿಲ್ಲ ನಿನ್ನ ಎದಕ್ ಕರ್ಸ್ಯಾರ ನಿನ್ನ ನನ್ನ ತಿಂಡಿ ನೋಡಕ್ ಕರೆಸ್ಯಾರ ಹೌದು ಮುಂಜಾನೆ ನಿಮ್ನ ಕುಸ್ತಿ ತಿಂಡಿ ನೋಡಕತ್ತೀರಿ ಒಂದು ಮಾತು ಹೇಳ್ತೀನಿ ಏನು ಮಾತಾ ಇದು ಸತ್ಯ ಧರ್ಮರ ಒಡ್ಡೊಲಗ ಶಿವಸ್ಥಾನ ಹೌದಾ ಹೌದು ಇಲ್ಲಿ ಏನು ಮಾಡ್ಬೇಕಾಗ್ಯದ ಏನು ಮಾಡ್ಬೇಕು ಬಾಯಿಲೆ ಹೇಳುದು ಏನ್ ಹೇಳ್ತಾನ ಮಾಸ್ತಾರ ಏನು ಇದು ಹೂ ಮಾರೋ ಜಾಗದ ಹುಲ್ಲು ಮಾರೋದಲ್ಲ ಬ್ಯಾಡ ಮತ್ತೇನ್ ಮ್ಯಾಲ ಹೇಳ್ತಾನ ಏನು ತಿಂಡಿ ಸಲ ಅಂತ ಕರೆಸ್ಯಾರ ನೋಡ್ರಿ ಇವ್ರ ನೋಡ್ದಾಗದಿದು ಅಲ್ಲ ತಿಂಡಿ ಸಲಿ ಅಂತ ಕರೆಸಿದ್ರ ಇವತ್ತು ಸಾಸ್ನೂರು ಬೀರುಂದ ಏನು ತಿಂಡಿ ನೋಡವ್ ನೀನು ಏನು ನೋಡ್ದಾದ ಮಾಮ ರೌತ್ ಮಾಮ ಏನು ನೋಡವ ಹೌದಲ್ಲ ಏನು ಹಾಡುದು ನೋಡ್ತು ಏನು ಮಾತಾಡೋದು ನೋಡ್ತು ಏನು ಬಾರ್ಸಾಡೋದು ನೋಡ್ತು ಜಿಗದಾಡೋದು ನೋಡ್ತಿರೋ ಏನು ಪುರಾಣದಾಗ ನೋಡ್ತು ಎದ್ರಾಗ ತಿಂಡಿ ನೋಡವ್ ನೀನು ನಿಮ್ಮನ್ನ ಕಾಲ ತೆಗೆದ್ರ ಸಣ್ಣಗೆ ಅದಕ್ಕೆ ಹೇಳಿದ್ರು ಏನತ್ತ ಪಡಗಾನೂರು ಗುರುನಾಥ ಮಾಸ್ತರ್ ಗುರು ಇದ್ದ ಮೊದಲ ಈಗ ಸಂಕನಾಳ ಗುರುಲಿಂಗ ಮಾಸ್ತರ್ ಆಗ್ಯಾನ ಒಂದು ಮಾತು ಹೇಳ್ತೀನಿ ಏನಪ್ಪಾ ಅಂತ ಕೇಳಿದ್ರ ಏನು ಈ ಭೂಮಿ ತಲೆಯ ಮ್ಯಾಲ ಮಹಾನ್ ಸಂತರು ಶರಣರು ಯೋಗಿ ಜಂಗಮರು ಶರಣ ಶರಣಿಯರು ಹಾಲಮತದ ಸತ್ಯ ಸಿದ್ಧರು ಎಲ್ಲರೂ ಆಗಿ ಹೋಗ್ಯಾರ ನಮ್ಮ ಹಾಲಮತ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ಯಾರಿಪ್ಪ ಮುಗುಳು ಕೊಡದ ಯಲ್ಲಪ್ಪ ಮಹಾರಾಜರು ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತು ಗುರುಗಳು ಸಂಬಂಧ ಅಂತ ಕೇಳಿದಾಗ ಈ ಮಾತು ಹೇಳ್ಬೇಕಾಗತ್ತದ ಗುರುಗಳು ತಂಟಾಗ ಕೋಳದ ಯಲ್ಲಪ್ಪ ಮಹಾರಾಜರು ಕುಸ್ತಿಗೆ ಹೋಗಿದ್ರು ಒಂದು ಕುಸ್ತಿ ಬಿದ್ದಿದ್ರು ಒಂದು ಕುಸ್ತಿ ಎದ್ದಿದ್ರು ಹೌದಲ್ಲ ಸುದ್ದಿ ಬತ್ತು ಎಲ್ಲಿ ಯಾನು ಸುದ್ದಿ ಬತ್ತಪ್ಪ ಅಂತ ಕೇಳಿದ್ರ ಯಾನು ಬತ್ತು ಯಲ್ಲಪ್ಪ ನೀ ಮಾಡ್ಕೊಂಡಿರ್ತಕ್ಕಂತ ಎರಡನೇ ಹೆಂಡತಿ ಸರಿ ಹೋಗ್ಯಾಳ ಅಂದ ಕಾಲಕ್ಕ ಏನೈತಪ್ಪ ಕುಸ್ತಿ ಅಲ್ಲಿದಲ್ಲೇ ಬಿಟ್ಟ ಯಲ್ಲಪ್ಪ ಮಹಾರಾಜ್ ಏನ್ ಮಾಡ್ತಾನ ಊರಿಗೆ ಬರ್ತಾನ ಊರಿಗೆ ಬರೋದ್ರಾಗ ಹೆಂಡತಿ ತಂದು ರುದ್ರ ಭೂಮಿ ಒಳಗ ಹಾಕಿದ್ರು ಆ ರುದ್ರ ಭೂಮಿ ಒಳಗೆ ಅಂದ ಕಟ್ಟಿಗೆ ಮ್ಯಾಲೆ ಅಂದ ಹೆಣ್ತಿನ ಹಾಕಿದ್ರು ಮಾರಿ ತೆರೆದ ಅಟ್ಟೆ ಬಿಟ್ಟಿದ್ರು ಆ ಮಾರಿ ನೋಡಿದ ಕೂಡಲೇ ಏನ್ ಮಾಡ್ತಾರ ಏನ್ ಮಾಡಿದ್ರು ಯಲ್ಲಪ್ಪ ಮಹಾರಾಜರ ಹೆಂಡತಿ ಎರಡನೇ ಹೆಣ್ತಿನ ಕಿಚ್ಚು ಕೊಡ್ತಾರ ಅವಾಗ ಆ ಹೆಣ್ತಿ ಗರ್ಭಿಣಿ ಇರ್ತಾಳ ಯಲ್ಲಪ್ಪ ಮಹಾರಾಜ ಅಲ್ಲಿ ಹೆಣ್ತಿ ಕಿಚ್ಚು ಕೊಟ್ಟು ಹಿಂದಕ್ಕೆ ಸರ್ ನಿಂತ ಸಮಯದೊಳಗ ಹೊಟ್ಟೆನ ಕೂಸ ಹೇಳ್ತೀವಿ ಹೊಟ್ಟೆನ ಕೂಸ ಹಾರಿ ಯಲ್ಲಪ್ಪ ಮಹಾರಾಜರ ಪಾದದ ಮೇಲೆ ಸಿಡಿದು ಬಂದು ಯಲ್ಲಪ್ಪ ಮಹಾರಾಜರ ಪಾದ ಮೇಲೆ ಬಿತ್ತದದು ಯಲ್ಲಪ್ಪ ಮಹಾರಾಜ್ ಹೇಳ್ತಾನ ಏನತ್ತ ಇದು ಮಾಯಾ ಪ್ರಪಂಚ ಹೇಸಿ ಸಂಸಾರ ಮಾಯದ ಬಾಜಾರದ ಇಲ್ಲಿ ಯಾಕ ಬಂದಿ ಬರಬೇಡಪ್ಪ ಹೋಗತ್ತಿಕೊಂಡು ಕೂಸಿನ ಹೆಂಡತಿ ಕಿಚ್ಚನ್ಯಾಗ ಹೊಳ್ಳಿ ತಾಯಿ ಮಗನ ಕುಡಿಸ್ಯಾನ ಹೊಳ್ಳಿ ಏನ್ ಮಾಡ್ತಾನ ತಾಯಿ ಕಿಚ್ಚನ್ಯಾಗ ಹೋಗದಂತ ಸಮಯದೊಳಗ ಹೌದು ಯಲ್ಲಪ್ಪ
ಯಲ್ಲಪ್ಪ ಮಹಾರಾಜದು ಸಂಸಾರ ತ್ಯಾಗ ಮಾಡಬೇಕಂತ ತಿಳ್ಕೊಂಡು ಏನು ಮಾಡ್ತಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ದ ಆ ಹೇಳ್ತಿ ಸುಟ್ಟಿರ್ತಕ್ಕಂತ ಬೂದಿ ತಗೊಂಡು ಮೈ ತುಂಬಾ ಸುರ್ಕೋತಾನ ಮೈ ತುಂಬಾ ಸುರ್ಕೋತಾನ ಬೂದಿ ಯಾರು ಯಲ್ಲಪ್ಪ ಮಹಾರಾಜ ಮಹಾರಾಜ ಹೌದು ಮೈ ತುಂಬಾ ಸುರ್ಕೊಂಡು ಏನು ಮಾಡ್ತಾನ ಏನ್ ಮಾಡ್ದ ಹದರಿ ಕಾಜನ ಸೇವೆ ಮಾಡ್ಕೊತ ಮಂಗಳೂರಿಗೆ ಹೋಗ್ತಾನ ಹೌದಲ್ಲಪ್ಪ ಪ್ರಥಮ ಎಲ್ಲಿ ಹದರಿ ಕಾಜ ಸಾಬನ್ ಗುಡಿಗೆ ಹದರಿ ಕಾಜನ ಸೇವೆ ಮಾಡ್ಕೊತ ಮಂಗಳೂರಿಗೆ ಹೋಗಿ ಮಂಗಳೂರದಾಗ ಹೋಗಿ ನಿಂತ ಸಮಯದೊಳಗೆ ಹದರಿ ಕಾಜೆಗೆ ಹೇಳ್ತಾನ ಏನತ್ತ ನನ್ನ ಗುರುಪಾದ ಕೊಡು ಅಂದಾಗ ಹದರಿ ಕಾಜೆ ಏನ್ ಮಾಡ್ತಾನೆ ಯಲ್ಲಪ್ಪ ಮಹಾರಾಜಗ ಏನ್ ಮಾಡ್ತಾನ ಆಗಲಪ್ಪ ಈ ಜಗತ್ತಿನ ನೀ ಬೆಳೆ ಎತ್ತಿಕೊಂಡು ಆಶೀರ್ವಾದ ಮಾಡಿ ಎಲ್ಲಿ ಕಳಿಸ್ತಾನ ಎಲ್ಲಿ ಕಳ್ಸ ಲಚ್ಚಾಣ ಗ್ರಾಮಕ್ಕೆ ಸಿದ್ಧಲಿಂಗ ಮಹಾರಾಜನ ಬಳಿ ಹೌದಲ್ಲ ಆ ಕಳಿಸಿದಂತ ಸಮಯದೊಳಗ ಯಲ್ಲಪ್ಪ ಮಹಾರಾಜರಿಗೆ ಮೊದಲನೇ ಗುರು ಯಾರು ಯಾರು ಹದರಿ ಕಾಜೆ ಹದರಿ ಕಾಜೆ ಎರಡನೇ ಗುರು ಯಾರಾಗ್ತಾರಪ್ಪ ಅಂತ ಕೇಳಿದ್ರ ಲಚ್ಚಾಣದ ಸಿದ್ದಪ್ಪ ಮಹಾರಾಜರು ಬೋಧ ಕೊಡ್ತಾರ ಹೌದಲ್ಲ ಆ 3 ದಿನ ಮಣ್ಣಾಗ ಮುಚ್ಚಿಟ್ಟು ಬೋಧ ಕೊಟ್ಟಂತ ಸಮಯದೊಳಗೆ ಮ್ಯಾಲ ಕರೆದಾಗ ಎದ್ದೇಳಿ ಯಲ್ಲಪ್ಪ ಎದ್ದು ಬಾ ಅಂದಾಗ ಯಲ್ಲಾಲಿಂಗ ಮಹಾರಾಜ ಜೈ ಸಿದ್ಧಲಿಂಗ ಅಂತೇಳಿ ಜೈ ಸಿದ್ಧಲಿಂಗ ಅಂತೇಳಿ ಎದ್ದು ಬಂದ ಹೌದು ಅವಾಗ ಗುರು ಬೋಧ ಕೊಡ್ತಾನ ಯಲ್ಲಪ್ಪ ನೀ ಇಲ್ಲಿರ್ಬೇಡ 3 ದಿನಕ್ಕೆ ಎಲ್ಲಿ ಒತ್ತ ಮುಣುಗುತ್ತದ ಅಲ್ಲಿಗೆ ಮ್ಯಾಕ ಮರ್ಯಾಗ ಹೋಗು ಸೂರ್ಯ ಮುಣುಗು ದಿಕ್ಕಿಗೆ ಹೌದು ಆ 3 ದಿನಕ್ಕೆ ಅಲ್ಲಿ ಹೊತ್ತ ಮುಣುಗುತ್ತದ ಅಲ್ಲಿ ಹೋಗಿ ಮೆಟ್ಟ ಮಾಡು ಪುಣ್ಯ ಪಾವನಮಯ ಕ್ಷೇತ್ರ ಆಗ್ತದೆ ಆಶೀರ್ವಾದ ಮಾಡಿದ ಯಾರಿಪ್ಪ ಲಚ್ಚಾಣದ ಸಿದ್ದಪ್ಪ ಮಹಾರಾಜ ಪ್ರಕಾರವಾಗಿ ಯಲ್ಲಪ್ಪ ಮಹಾರಾಜ್ ನಡ್ಕೋತ 3 ದಿನ ಹೋಗಿ ಮುಗುಳು ಕೊಡಕ್ಕ ಆ ಸ್ಮಶಾನ ಭೂಮಿಯಾಗ ಹೋಗಿ ಮೆಟ್ಟ ಮಾಡ್ಯಾನ ಈ ಸದ್ಯ ಸ್ಮಶಾನ ಭೂಮಿ ಹೋಗಿ ಕೈಲಾಸ ಭುವ ಕೈಲಾಸ ಆಗ್ಯದ ಮುಕ್ತಿ ಮಂದಿರ ಆಗ್ಯದ ಯಲ್ಲಪ್ಪ ಮಹಾರಾಜರಿಗೆ ಸಹಿತ ಇಬ್ಬರು ಗುರುಗಳು ಅದಾರ ಯಾರಿಗೆ ಮುಗುಳು ಕೊಡ ಯಲ್ಲಪ್ಪ ಮಹಾರಾಜಗ ಯಲ್ಲಪ್ಪ ಮಹಾರಾಜರಿಗೆ ಇಬ್ಬರು ಗುರುಗಳು ಅದಾರ ಹೌದಿಲ್ಲ ಹೌದು ಇನ್ನೊಂದು ಮಾತು ಹೇಳಿದ್ರ ಅವರು ಏನು ಮಾತಾ ಏಸ್ ಮಂದಿ ಗುರುಗಳು ಅಂದಾಗ ಅಂತ ಸತ್ಪುರುಷ ಮಹಾನ್ ಸಿದ್ಧ ಪುರುಷ ಯಲ್ಲಪ್ಪ ಮಹಾರಾಜ್ಗೆ ಇಬ್ಬರು ಗುರುಗಳು ಅದಾರ ನಮಗೆ ಯಾಕೆ ಬೇಡ ಇನ್ನೊಂದು ಮಾತು ಹೇಳ್ತಾರ ಏನು ಮಾತಾ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ವಿದ್ಯೆ ಕಲಿತ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾರ ತಾಯಿನೇ ಮಗನಿಗೆ ಮೊದಲನೇ ಗುರು ಎರಡನೇ ಗುರು ಶಿಕ್ಷಣ ಕಲಿಸುವಂತವ ಮಾಸ್ತಾರ 3ನೇ ಗುರು ಅಜ್ಞಾನದಿಂದ ಬೆಳಕಿನ ಕಡೆ ಹೋಯ್ತಾನವ 3ನೇ ಗುರು ಹೌದು ಇನ್ನು ರಕ್ಷಾ ಗುರು ಬರ್ತಾನ ಹೌದಲ್ಲ ಇನ್ನು ನಮಗ್ ಕಷ್ಟ ಬಂದಂತ ಸಮಯದೊಳಗ ಕೈ ಹಿಡಿದು ಕಾಪಾಡ್ತಾನಲ್ಲ ಅವ ರಕ್ಷಾ ಗುರು ಹೌದಪ್ಪ ಹಿಂಗ ಮನುಷ್ಯ ಜನ್ಮಕ್ಕ ಗುರುಗಳು ಬಹಳ ಮಂದಿ ಅದಾರ ನೀವು ತಿಳ್ಕೊಂಡ್ರೆ ಒಬ್ಬರೇ ಅಂತೇಳಿ ನೀವು ಮಾಡ್ಕೊಂಡ್ರಿ ಇನ್ನೊಂದು ಮಾತು ಹೇಳಿದಿನ ಏನಪ್ಪಾ ಅಂತ ಕೇಳಿ ರೌತ ಮಾವನ್ ನೋಡ ನನಗೊಂದು ಮಾತು ನೆನಪಿ ಬರ್ತದ ಹೆಂಗ ಮಾಡ್ತಾರಪ್ಪ ಅವರು ಮಾಮ ನೋಡು ಹೇಳ್ದ ನಂಬಲ್ಲೇ ಕಲ್ತಿದಿ ನಂಬಲ್ಲೇ ತಿರುಗಾಡಿದಿ ನಂಬಲ್ಲೇ ಬೆಳೆದಿದಿ ಹಂಗಿ ನಮ್ಮದೇ ಈ ಹಂಗಿ ನಮ್ದು ಅದಕ್ಕ ನಮ್ಮ ಸರಿಜೋಡಿ ಕಲಾವಿದರು ಮಾಮಾನ ಮೇಳದವರು ಏನ್ ಹೇಳಿದ್ರಪ್ಪ ಬಹಳ ಚಂದ ಮಾರ್ಮಿಕವಾದಂತ ರೂಪದೊಳಗ ಬಾಳ ಹೇಳಿದ್ರು ಅವರು ಏನು ನೋಡ್ರಿ ತಿಂಡಿ ಇತ್ತಂದ್ರ ತಿಮ್ಮರಿತ್ತಂದ್ರ ತಿಂಡಿ ನೋಡಕ್ ಕರೆಸ್ಯಾರ ಅದಕ್ಕ ನನ್ನ ತಿಂಡಿ ನೋಡಂಗಿತ್ತಂದ್ರ ನೀ ಬೇಕಾದಾಗ ಬಾ 6 ತಾಸು ರಾತ್ರಿ ಬಾ ನಾ ಬೇಡನಂಗಿಲ್ಲ ಕರೆ ನಿನ್ನೊಬ್ಬನಿತ್ತ ನನ್ನ ತಿಂಡಿ ನೋಡ್ದಾಗಂಗಿಲ್ಲ ನೀ ಸತ್ರು ಆಗಂಗಿಲ್ಲ ಹಂಗ ನೀವು ಒಟ್ರು ಅಣ್ಣ ತಮ್ಮದೇರು ಅಕ್ಕ ತಂಗಿದೇರು ನಿಮ್ದೇನ ಕಳಬಳ್ಳಿ ಆದಲ್ಲ ಒಟ್ರು ಕೂಡಿ ಮೀಟಿಂಗ್ ಮಾಡ್ರಿ ಹೌದು ಏನಂತ ಮೀಟಿಂಗ ಹಿಂಗ ಸಾಸ್ನೂರ್ ಬೀರುನು ತಿಂಡಿ ನೋಡ್ಬೇಕಾಗ್ಯದ ನೋಡುನತ್ತೆ ಒಟ್ರು ಕೂಡಿ ಬರ್ರಿ ನೀವು ಒಟ್ರು ಎಲ್ಲರೂ ಒಂದೊಂದು ಸಂದಾಡ್ರಿ ನಾವು ಒಬ್ಬನೇ ಬೆಳತನ ಹಾಡ್ತೀನಿ ನಾವ್ ಒಬ್ಬನೇ ಮಾತಾಡ್ತಾನ ನೀವು ಸಂದಿಗೊಬ್ರು ಚಂದಾರಿ ಸಂದಿಗೊಬ್ರೊಬ್ರು ಅಂದ್ರ ತಿಂಡಿ ತಿಳಿತದ ಅಂದ್ರ ಗೊತ್ತಾಕದ ಅಲ್ಲಿ ತನ ತಿಳಿಯಂಗಿಲ್ಲ ಅದು ಅದಕ್ಕ ನೋಡ್ರಿ ಬಹಳ ಚಂದ ಮಾರ್ಮಿಕವಾದಂತ ರೂಪದೊಳಗ ಏನ್ ಹೇಳಿದ್ರಿಪ್ಪ ಸರ್ವಜನ ಗುರುಗಳು ಬಹಳ ನಾವೊಂದು ಮಾತು ಕೇಳಿದ್ದೇವಿ ಏನಪ್ಪ ಅಂತ ಕೇಳಿದ್ರ ಏನು ನಾವು ಕುರ್ಗಿ ಕೊಳ್ಳ ಕಟ್ಟೇವಂದ್ರ ನಮ್ಮ ಎತ್ತುಗಳು ಅದಾವಲ್ಲ ಸಮಯದಮ್ಮಿ ಅನ್ನುವಂತ ಎತ್ತ ನಾವು ಹುಡಿವಿ ಹೌದಾ ಇನ್ನು ನ್ಯಾಯ ನೀತಿ ಧರ್ಮ ಅನ್ನುವಂತವು 3 ತಾಳದವು ಇನ್ನು ಹೊಡಿ ಮಾಲಕನ ಹೆಸರ ಬ್ರಹ್ಮ ಬಡಿಗೆ ಅಂತೇಳಿ ನಾ ಅದೀನಿ ಹೌದಾ ಅವ್ರಿಗೆ ಕೇಳಿದ್ದೇವೆ ಏನು ಇನ್ನ ಕುಂಟಿ ಕೊಳ ಕಟ್ಟಿರಿ ಅಂದ್ರ ಬಳಸಾಲ್ ಹೊಡ್ಲಕತ್ತೀರಿ ಅಂದ್ರ ಆ ಎತ್ತುಗಳ ಹೆಸರು ಏನು ಹೊಡೆವನ ಹೆಸರು ಏನು ತಾಳಿನ ಹೆಸರೇನು 2 ತಾಳದವು ಆ ತಾಳಗಳ ಹೆಸರೇನು ಕುಡದ ಹೆಸರೇನು ಕುಡದ ಕೆಲಸ ಏನು ಇಟ್ಟೇನ ಕೇಳಿನಿ ಹೆಚ್ಚಿಗಿಲ್ಲ ಏನಿಲ್ಲ ಅವ್ರು ಹೇಳ್ತಾರ ನಾನು ಸಮಯದಮ್ಮೆ ಅನುವೆ ಎತ್ತದವು ನೀ ಹುಡಿ ಎತ್ತನ ನಾ ಹುಡಿವಂತಾರ ಅವರು
ಮತ್ತ ನನ್ನ ಕೂರಿಗೆ ಕೊಳ್ಳಿ ಯಾವಾಗ ಬಿಚ್ಕೊಂಡು ಹೋಗಿ ನಿನ್ನ ಗಳಿಯಾಕ ಅಂಬರ್ಸ್ಕೊಂಡಿ ನಮ್ಮ ಕುರಿ ಕೊಳ್ಳಿ ಯಾವಾಗ ಹರಿದ್ರಿ ಅಂತ ನಾ ಹಾಲಕತ್ತೀನಿ ನಾ ಕೂರಿಗೆ ಕೊಳ್ಳಿ ಕಟ್ಟೇನಿ ಇನ್ನ ಮುಗಿಸಿಲಿ ಬಿತ್ತುದ ಹೊಲ ಬಿತ್ತುದೇ ನಡೆದ ನಾ ಮುಗ್ದಿಲ್ಲ ಇನ್ನ ಹೊಲ ಬಿತ್ತುದು ನಡೆದೇ ಇಲ್ಲ ಹಾ ಕರೆ ನಿನಗ ದಮ್ ಹತ್ತಿತ್ತಪ್ಪ ಅಂದ್ರ ನಿನಗ ಅಟ್ ನೀಗಿಲಿಕ್ಕಂದ್ರ ಒಂದ್ ದಮ್ ನಾ ಗಳಿಯ ತರುತ್ತೀನಿ ನಾ ಬಿತ್ತದ ಒಂದ್ ತಾಸು ನಿಂದಿರ್ತೀನಿ ಹಾ ಅವಾಗ ನಾನು ಜೋಡಿ ಬಂದ ಸಾಲ ಕೂಡಿಸು ಬಂದು ಕುಡಿಸ್ ಬಳಸಾಲ ಅದಕ್ಕ ಹೇಳಿದ್ರ ನಮ್ಮ ಸರಿಜೋಡಿ ಕಲಾವಿದರು ರೌತ ಮಾಮ ಏನ್ ಹೇಳಿದ್ರು ಏನಪ್ಪ ಅಂತ ಕೇಳಿದ್ರ ಏನೋ ಸಮಯದಮೆ ಅನ್ನುವಂತವ್ ಎರಡು ಎತ್ತು ಹೂಡಿನಿ ಹೂಡಿನಿ ಕುಡ ಹಾಕಿನಿ ಕುಡ ಅನ್ನುವಂಥದ್ದು ಜ್ಞಾನದಾದ ಮುಗಿತೀಟೆ ಇಟೆ ಇದ್ರ ಮುಂದೆ ಏನು ಇಲ್ಲಿ ಅಲ್ಲೊಬ್ಬ ನಮ್ಮ ಮಾವ ಕೇಳ್ದ ತಾಳಿನ ಹೆಸರು ಹೇಳಿಲ್ಲ ಅವ್ರ ನನಗೆ ಬಂದು ನಾ ಹೇಳಂದೆ ಅದಕ್ಕ ನೋಡ್ರಿ ತಿಂಡಿ ಎಟ್ಟು ನಿನ್ನ ಪವಾರ್ ಎಟ್ಟು ಇಲ್ಲೇ ತಿಳಿದು ಬಿಡುತ್ತು ಇಲ್ಲೇ ತಾಳಿನಾಗೆ ತಿಳಿದದ ಅನ್ನ ಖುದ್ದಾದ ಇಲ್ಲ ತೇಳಿ ಗಡಿಗೆ ಒಳಗ ಕೈ ಎಟ್ಟಿ ನೋಡಂಗಿಲ್ಲ ಬರೀ ಒಂದು ಅಗಳು ಸಿಕ್ಕ ಸಾಕ್ ಕೈಯಾಗ ಒಂದೇ ಅಗಳ ನೋಡ್ತಾರ ಕೇಳವ್ವಾಗಳು ಎಟ್ಟು ನೋಡ್ತಾರ ಇಲ್ಲೇ ಕೂತಾರ ಎಡಕ ಬಲಕ ಅದಕ್ಕ ಆ ಸಮಯದಮೆ ಅನ್ನುವಂತ ಎತ್ತು ಕಟ್ಟಿದ ಖರೆ ಹೌದು ಬಡ್ಡಿ ಮಾಲಕ್ಕಿಲ್ಲ ಅದಕ್ಕ ಇಲ್ಲ ತಾಯಿ ಹೊಕ್ಕವನ ಯಾತಾವು ಮಾಲಕ್ಯನ ಮನ್ಕೊಂಡನೇನ ನಿಂತ ಹತ್ತದ ನೌಕ ನೋಡು ನಾ ಬ್ರಹ್ಮ ಬಡಿಗೆ ಹೆಂಗದೀನಿ ಹೆಸರು ಹೆಂಗ್ ಹೊಡೆದ್ ಹೇಳ್ತೀವಿ ನಾವು ನನ್ನ ಹೆಸರಾದ ಬ್ರಹ್ಮ ಬಡಿಗೆ ನಿನ್ನ ಹೆಸರು ಯಾಕೆ ಕೇಳಿ ನೀನು ಹೊಡೆಯವನ ಹೆಸರ ಯಾಕ್ರಿಪ್ಪ ನೋಡ್ರಿ ಕುಡದ ಕೆಲಸ ಏನಾದ ಅಂದುಕೊಳ್ಳಿ ಅವ್ರು ಹೇಳಿದ್ರ ಅವ್ರು ಜ್ಞಾನದ ಕೂಡ ಅದ ಹಂಗಲ್ಲ ಅದು ತಾಳಿನ ಹೆಸರನ್ನ ಬಿಟ್ಟಾನ ಕರೆ ನಿಮಗಿನ ಸತ್ತರ ಬರಂಗಿಲ್ಲ ಅದು ಬರೋದು ಇಲ್ಲ ಬರ ಸಿಗುದಿಲ್ಲ ಇವ್ರಿಗೆ ಇದ್ರ ಸನ್ಯಾಕು ಹಯ್ಯಂಗಿಲ್ಲ ನೀವು ಇನ್ನ ಅಲ್ಲ ಯಾಕಪ್ಪ ಆತ ಕೇಳಿದ ಮಾತು ಎಲ್ಲಿ ಅದ ನಿನ್ನಲ್ಲಿ ಅದ ನಿಮ್ಮ ಒಳಗೆ ಅಡಿಗೆ ಕೂತದ ಅದು ಹುಡುಕ್ಯಾಡಿದ್ರೆ ಸಿಗುತ್ತದ ಅದು ಹುಡುಕ್ಯಾಡೋದು ನೀಗಂಗಿಲ್ಲ ನಮಗ ಎಲ್ಲಿ ಕಳದಲ್ಲ ಅಲ್ಲೇ ಹುಡುಕ್ಯಾಡಬೇಕು ಅಲ್ಲೇ ಸಿಗುತ್ತದ ಹೌದು ಅಲ್ಲಿ ಹುಡುಕಾಡಿದ್ರೆ ಸಿಗಂಗಿಲ್ಲ ಎಲ್ಲಿ ಸಿಗುದಲ್ಲದು ಅದು ಸಿಗುದು ನಮ್ಮಲ್ಲಿ ಅದ ನಿನ್ನ ಬಲ್ಲಿ ಅದ ಹೌದು ಕರೆ ನಿನ್ನ ಅದರ ಅರ್ಥ ಕೂನಿಲ್ಲ ನಿನಗದು ಬರಂಗೂ ಇಲ್ಲ ಬರುದು ಇಲ್ಲ ಢಾವ್ ನಿನಗ ಸತ್ರು ತಿಳಿಯಂಗಿಲ್ಲ ನಾವು ಬರೇ ಏನಾದ್ರು ಒಡ್ಡ ಮುರುಕಡೆ ಹಾಕಿ ನೀವು ಒಬ್ಬನೇ ಅಲ್ಲ ನಿಮ್ಮ ಅಣ್ಣ ತಮ್ಮದವ್ರು ನಿಮ್ಮ ಅಕ್ಕ ತಂಗಿಯರು ಒಟ್ಟರು ಬಂದ್ರು ಸಿಗಂಗಿಲ್ಲ ನನ್ ಢಾವ ಅಕ್ಕ ತಂಗಿಯರ ಬ್ಯಾಡಪ್ಪ ಅದಕ್ಕ ನಿನಗದು ಬರಂಗಿಲ್ಲ ಇನ್ನೊಂದು ಮಾತು ಕೇಳಿದ್ದೇನ ಏನು ಬೇರೆ ದೇವ್ರ ಹರಿವು ಹಾವಿ ಅಂತ ಗಂಡ ಯಾವಾಗ ಆದ ನಾವು ಉರಿವಿ ಕಿಚ್ಚಿನ ಗಂಡ ಕೇಳಿಲ್ಲ ನಾವು ಕೇಳಿಲ್ಲ ಅದನ್ನ ಕೇಳಿದ ಒಂದೇ ಮಾತ ಹರಿಯುವಂತ ಹಾವಿಗೆ ಬೀರ ದೇವ್ರ ಗಂಡ ಯಾವಾಗ ಆದ ಅದಕ್ಕೆ ಹೇಳಿದ್ರ ಅವ್ರು ಏನೋ ಬೀರ ದೇವ್ರ ವೀರಭದ್ರ ಅವತಾರದಾಗ ಕ್ಯಾಂಡ್ ಇದ್ದಂಗಿದ್ದ ಬೆಂಕಿ ಇದ್ದಂಗಿದ್ದ ಅದಕ್ಕ ಬೀರ ದೇವ್ರಗ ಕಿಚ್ಚಿನ ಗಂಡ ಅಂದ್ರು ಮತ್ತ ಇನ್ನೊಂದ್ ಹೇಳಿದ್ರ ಅವ್ರು ಏನ್ರಿಪ್ಪ ಹಾವಿನ ಗಂಡ ಯಾಕಂದ್ರಪ್ಪ ಅಂತ ಕೇಳಿದ್ರ ಹಿಂದೆ ವೀರಭದ್ರ ಅವತಾರದಾಗ ಕಾಳಿಂಗ ಸರ್ಪ ಜೋಡಿ ಯುದ್ಧ ಮಾಡ್ಯಾನ ಅದಕ್ಕೆ ಅಂದ ಬೀರ ದೇವ್ರಿಗೆ ಅಂದ ಹಾವಿನ ಗಂಡ ಅಂದ್ರು ನೋಡ್ರಿ ವೀರಭದ್ರ ಕಾಳಿಂಗ ಸರ್ಪ ಜೋಡಿ ಅಟ್ಟೆ ಯುದ್ಧ ಮಾಡಿಲ್ಲವ ರಗಡ ಮಂದಿ ಜೋಡಿ ಯುದ್ಧ ಮಾಡ್ಯಾನಲ್ಲ ಯಾರ ಜೋಡಿ ಮಾಡ್ಯಾನ ಅವತಾರದಾಗ ವೀರಭದ್ರ ಅವತಾರದಾಗ ದಕ್ಷಾಸುರನ ಜೋಡಿ ದಕ್ಷ ಬ್ರಹ್ಮನ ಜೋಡಿ ಯುದ್ಧ ಮಾಡ್ಯಾನ ದಕ್ಷ ಬ್ರಹ್ಮನ ಯುದ್ಧದೊಳಗ ದಕ್ಷ ಬ್ರಹ್ಮನ ಗರ್ವ ಹರಣ ಮಾಡ್ಯಾನ ಮತ್ತ ದಕ್ಷ ಬ್ರಹ್ಮಗೆ ಯಾಕೆ ಗಂಡ ಆಗಲಿಲ್ಲ ಯಾಕಾಗಲಿಲ್ಲ ಯುದ್ಧ ಮಾಡ್ಯಾನಿಲ್ಲ ಅಲ್ಲಿ ಮತ್ತ ಅಲ್ಲಿ ಗಂಡ ಆಗ್ಬೇಕಾಗಿತ್ತಲ್ಲ ಅಲ್ಲಿ ಯಾಕಾಗ್ಲಿಲ್ಲ ಯಾಕಾಗ್ಲಿಲ್ಲ ಹೊರಂಗೆ ಅವಿಗೆ ಅಟ್ಟೆ ಗಂಡ ಅದ್ನ ಕಣ್ಣು ಮುಚ್ಚಬೇಡಿ ಇನ್ನೊಂದು ಮಾತದ ಏನ್ ಮಾತಾ ಅದೇ ಬೀರ ದೇವರ ಅವತಾರದೊಳಗೆ ಕೊಣೇಶ್ವರನ ಮರ್ದನ ಮಾಡ್ಯಾನ ಭಂಕನಾಥನ ಮರ್ದನ ಮಾಡ್ಯಾನ ಸೂರ್ನ ಹೊಡೆದಾನ ಕೊಣಪಾಸೂರ್ನ ಹೊಡೆದಾನ ಬಾಗಿ ಭಂಕನಾಥನ ಹೊಡೆದಾನ ಹಿಂಗ್ ಕೆಟ್ಟದಾಯ್ತರ್ರಿ ಎಲ್ಲ ಮರ್ದನ ಮಾಡ್ಯಾನ ಮತ್ತ ಅವ್ರಿಗೆ ಯಾಕೆ ಗಂಡ ಆಗಲಿಲ್ಲ ಬೀರ ದೇವ್ರ ಹಾವಿಗೆ ಅಟ್ಟೆ ಯಾಕೆ ಆದ ರಗಡ ಮಂದಿ ಜೋಡಿ ಯುದ್ಧ ಮಾಡ್ಯಾನ ಅವ್ರಿಗೆ ಯಾಕೆ ಆಗಲಿಲ್ಲ ಅದಕ್ಕ ನಿನಗದು ಬರಂಗಿಲ್ಲ ಸಿಗುದು ಇಲ್ಲ ಎಲ್ಲರೂ ಹೇಳ್ತಾರ ನಾನು ಹೇಳ್ತೀನಿ ನಾನು ಕುಣಿತೀನಿ ಎಲ್ಲರೂ ಕುಣಿತ ನಾನು ಕುಣಿತೀನಿ ಅನ್ನೋದು ಎದಕ್ಕ ಮಾತಾಡುತ್ತೀರಿ ಹೊಟ್ಟು ಹುರುದು ಅದಕ್ಕ ನಮಗೊಂದು ಮಾತು ಕೇಳ್ಯಾರ ಏನ್ ಕೇಳಿದ್ರಪ್ಪ ಮಾತು ಗುರುಗಳು ಏನಪ್ಪ ಅಂತ ಕೇಳಿದ್ರ ಏನು ಅಮೋಘ ಶುದ್ಧ ಕೈಲಾಸ ಬಿಟ್ಟು ಧರಣಿಗೆ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ತೊಟ್ಟಲ ಮಳಿಕಿಲ್ಲ ಬೆಳಿಕಿಲ್ಲ ಪ್ರಸಾದ ಗಂಟವನ್ನು ತೆಗೆದುಕೊಂಡು ಮುಂದೆ ನಂದಿ ಮಾಡಿ ಹಿನ್ನ ತಂದೆಯನ್ನು ಕರೆದುಕೊಂಡು ಸಂಗಾಟ ಭೂತಾಳ ಸಿದ್ದೇಶ್ವರನ ಕರೆದುಕೊಂಡು ಮೂರೂರ ಸ್ಥಾನ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳ ಹಾಸಿಗೆಯನ್ನ ಮಾಡಿ ಅಂತರ್ಲೆ ಡೇರೆ ಹೊಡೆದನ ಅಂತೇಳಿ ನಾವು ಹೇಳಿದಾಗ ಅವ್ರೇನು ಕೇಳಿದ್ರು ಗುರುಗಳು ಇದ್ರಾಗೆ ಕೇಳಿದ್ರ ಅವ್ರು ಏನು ಅಮೋಘ ಶುದ್ಧ ಕಲ್ಲು ಗದ್ದಿಗೆ ಮಾಡ್ಯಾನ ಅಂದ್ರೆ ಯಾಕೆ ಕಲ್ಲದು
ಇನ್ನು ಮುಳ್ಳ ಹಾಸಿಗೆ ಮಾಡ್ಯಾನ ಅಂದ್ರೆ ಯಾವ ಮುಳ್ಳ ಏನ್ ಹೀಕ ಜಾಲೋ ಏನ್ ಕರಿ ಜಾಲೋ ಏನೋ ಹಿಂಗ ಕೇಳಿದ್ರ ಅವ್ರು ನೋಡ್ರಿ. ಅದಕ್ಕ ಕೇಳುವಂತ ಮಾತ ತಿಳಿಬೇಕದು. ತಿಳಿಬೇಕು ನೋಡ್ರಿ, ಈ ಸದ್ಯ ಬೀರ್ದೇವ್ರ ಗುಡಿ ಕಟ್ಟ್ಯಾರ. ಆ ಬೀರ್ದೇವ್ರ ಗುಡಿ ಕಲ್ಲು ಯಾ ಕಲ್ಲು ಕಟ್ಟ್ಯಾರ ಅಂದ್ರ ಹೆಂಗ್ರಿ ಇದು ಮಾತ? ಕೇಳು ಮಾತಿದು ಪಸಂದ್ ಆಗಬೇಕು ಜನರಿಗೆ. ಜನ ತಲೆ ತುಗಿರ್ಬೇಕು ಅಂತ ಕೇಳಿದ್ರ ಆ ಕಲಾ ಬಂಧುಗಳಿಗೆಲ್ಲ ತಿಳಿಬೇಕು. ಹೌದು. ಅದಕ್ಕೆ ನಮಗ ತಿಳಿದ ಮಟ್ಟಿಗೆ ಶಿತಾತ್ಕಿ ಮಾತೇನಪ್ಪ ಅಂತ ಕೇಳಿದ್ರ ಏನು ಅಮೋಘ ಶುದ್ಧ ಕಲ್ಲು ಗತಿಗೆ ಹೆಂಗ್ ಮಾಡನಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಆ ಗುಡ್ಡದ ಮ್ಯಾಲ ಬರೇ ಕಲ್ಲ ಗುಡ್ಡ ಇತ್ತವಾಗ. ಕಲ್ಲದ ಗುಡ್ಡಿತ್ತು. ಆ ಕಲ್ಲದ ಗುಡ್ಡ ಹೋಗಿ ಸಾಪ ಮಾಡಿ ಅಲ್ಲಿ ತನ್ನ ಗದ್ದಿಗೆ ಮಾಡ್ಯಾನ ತಾ ಕೂತ ಸಲುವಾಗಿ ಮುತ್ಯನ ಗದ್ದಿಗೆ ಆದಲ್ಲಿ ಅಂತ ಹೇಳಿ ಹಿರಿಯರೆಲ್ಲ ಹೇಳ್ಕೊತ ಬಂದ್ರು. ಏನಂತ ಆ ಗುಡ್ಡದ ಮ್ಯಾಲ ಕಲ್ಲು ಗುಡ್ಡದ ಮ್ಯಾಲ ಅಮೋಘ ಶುದ್ಧ ಮುತ್ಯನ ಗದ್ದಿಗೆ ಅದ, ಪಾವನ ಕ್ಷೇತ್ರ ಅದ ತಿಳ್ಕೊಂಡು ಹಿರಿಯರು ಹೇಳ್ಕೊತ ಬರ್ಲಕ್ಕಾಗಿ ಏನಾಯ್ತು ಅಲ್ಲಿ ಗದ್ದಿಗೆ ಆಗ್ಯದ. ಅದಕ್ಕ ಕಲ್ಲು ಗದ್ದಿಗೆಯನ್ನ ಮಾಡ್ಯಾನ ಅಂತ ಹೇಳ್ತಾರ. ಇನ್ನು ಮುಳ್ಳಿನ ಹಾಸಿಗೆ ಪಾತಿ ಕೇಳಿದ್ರೆ ಜಗತ್ತು ಪ್ರಸಿದ್ಧ ಅದ. ಏನದ? ಬಿಜಾಪುರ ಮುಳ್ಳ. ಈ ಸದ್ಯ ಬಿಜಾಪುರ ಮುಳ್ಳ ಅನ್ನೋಂಥದ್ದು ಹೆಸರುವಾಸಿ ಅದ, ಎಲ್ಲರಿಗೂ ಗೊತ್ತೇ ಅದದು. ಅಮೋಘ ಶುದ್ಧ ಮುತ್ಯ ಬಿಜಾಪುರ ಮುಳ್ಳ ಅಂತ ಅಲ್ಲಿ ಇದ್ದ ಸಲುವಾಗಿ ಏನ್ ಮಾಡ್ಯಾನ ನೋಡ್ರಿ. ನಾವು ನೀವೆಲ್ಲ ಪಾದರಕ್ಷೆ ಬಿಟ್ಟು ಹೋದ ಖಾಲಿ ಚೂಸ್ತೈತೆ ಕಾಲು. ಅಲ್ಲಿ ಅಮೋಘ ಶುದ್ಧ ಮುತ್ಯ ಏನ್ ಮಾಡ್ಯಾನ, ಬಿಜಾಪುರ ಮುಳ್ಳ ಅನ್ನುವಂಥದ್ದೆಲ್ಲ ಸರ್ವನಾಶ ಮಾಡಿ ಅದಕ್ಕ ಹೇಳ್ಯಾರ ಏನತ್ತ? ಮುಳ್ಳಿನ ಹಾಸಿಗೆ ಮಾಡ್ಯಾನ ಅಂತ ಹೇಳಿ. ಮುಳ್ಳಿನ ಹಾಸಿಗೆ ಮಾಡ್ಯಾನ ಹಿಂಗ ಹಿರಿಯರು ಹೇಳ್ಕೊತ ಬಂದಾರ. ಹಿಂಗ ಸಿದ್ಧಾಂತ ಅದ. ಇದನ್ನು ಹೊರತುಪಡಿಸಿ ನಿನ್ನ ಬಲ್ಲಿ ಇದ್ರ ನೀ ತೋರ್ಸು ಅದ್ರಾಗ ಏನ್ ಅಭ್ಯಂತರ ಏನು ಸಿಟ್ಟಿಲ್ಲ. ಅದಕ್ಕೆ ಇನ್ನೊಂದು ಮಾತದ. ಏನಪ್ಪ ಅಂತ ಕೇಳಿದ್ರ ಏನು ನಾವು ಮುತ್ಯ ಅಮೋಘ ಸಿದ್ದೇಶ್ವರನ ಸಂಪ್ರದಾಯದಿತ್ತ ಮಾರ್ಗ ಹಾಡ್ತೀವಿ. ಹೌದಾ? ನಮ್ಮ ತಳಪ ಏನದ ಮುತ್ಯ ಅಮೋಘ ಸಿದ್ಧ ನೀಡುದು ನಾವು ಮಾರ್ಗ ಹಾಡ್ತೀವಿ. ಹೌದಾ? ಈ ಸದ್ಯ ರೌತ ಮಾಸ್ತರ್ ಮಾರ್ಗ ಹಾಡಿದ್ರು. ಯಾ ಮಾರ್ಗ ಹಾಡ್ದ? ಮಾಳಿಂಗರಾಯನ ಮಾರ್ಗ ಹಾಡ್ದ. ಒಪ್ಪುಗಳು ಮಾತಾಡ. ಹೌದಾ? ಮಾಳಿಂಗರಾಯನ ಹಿಂದ ಪದಮಗೊಂಡನ ಹಿಡ್ಕೊಂಡು ಬರಬೇಕು. ತಳಬಡ್ಡಿ ಪದಮಗೊಂಡ, ಆದಿಗೊಂಡ, ಅನಾದಿಗೊಂಡ, ಧ್ಯಾಮಗೊಂಡ, ನೇಮಗೊಂಡ, ಶಿವಗೊಂಡ, ಪದಮಗೊಂಡ, ಹಿಂಗ ಆನಕರಾಯ, ಚಾಣಕರಾಯ, ಸೇರಿಕ್ ಬೊಮ್ಮರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕಪರಾಯ, ಜಕರಾಯ, ಮಾಳಿಂಗರಾಯ ಹಿಂಗ ಅದಾರ. ಖರೆ ಮಾಳಿಂಗರಾಯ ಅಟ್ಟೆ ಹಾಡ್ತೀರಿ ಖರೆ ನೀವು ಹಿಂದಿಂದು. ಮತ್ತ ಪದಮಗೊಂಡು ಇನ್ನು ಸೈರಿಕ್ ಬೊಮ್ಮರಾಯಂದು ಆನಕರಾಯ, ಚಾಣಕರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪರಾಯ. ಹೌದಾ? ಇವ್ರದ್ ಯಾಕೆ ಹಾಡಲ್ ನೀವು ಮಾರ್ಗ? ಯಾಕ ಏನು ಬರಂಗಿಲ್ಲ ಅಂದ್ರೆ ಹೇಳ್ರಿ, ನಾ ಕಲಿಸ್ಕೊಡ್ತೀನಿ ನಿನಗೆ. ಇದು ಶಾಸ್ತ್ರ ಬೀರು ಅಂದ್ರೆ ಸಾಮಾನ್ಯ ಅಲ್ಲ. ನಿಮ್ಮನ್ನ ಒಡಮುರ್ಕ ಡಾವ್ ಹಾಕಿ ನಿಮ್ಮ ಡೋಣ್ಯಾಗ ಓದ್ತಿವ ನಾವು. ಅದಕ್ಕೆ ಹೇಳ್ದ ನೋಡ್ರಿ ಡ್ಯಾನ್ಸ್ ಹೆಂಗ್ ಮಾಡ್ತಾನ, ಡೋಣ್ಯಾಗ ರಾಡ್ಯಾಗ ಸಿಕ್ಕಿದಾಗ ಬಿದ್ದಂಗತ್ತ. ಆ ರಾಡ್ಯಾಗ ಸಿಗಿಬಿದ್ದಂಗತ್ತ. ಡೋಣಿ ಬರ್ತೀನ ನಿನ ಕೋನಿಲ್ಲ. ಡೋಣಿ ಬತ್ತಂದ್ರೆ ಎಲ್ಲೆಲ್ಲಿ ಹಾಯ್ದು ಹೊಕ್ಕದ್ ತಿಳಂಗಿಲ್ಲ, ಅದು ಎಲ್ಲಿ ಸೆಳವು ಹಾಕದನದು. ಡೋಣಿ ಕಣ್ಣ ಕಟ್ಟೆ ಸಾಣದು ನೋಡ್ಲಾಕ. ನೀನು ಯಾರಿವಲ್ದಾಗ ಹೊಯ್ದನಪ್ಪ ಅಂದ್ರ ನಿನ್ನ ನೆತ್ತಿ ಮೇಲೆ ಇಟ್ಟೆ ಕಳಿಸ್ನ. ನೆತ್ತಿ ಮ್ಯಾಲ ಅವು ತೆಳಗ್ ಕಾಲ್ಸಿಕೋ ಕಿತ್ತಲಕ್ ಮ್ಯಾಲ 6 ಮಂದಿ ಬೇಕು ನಿಮ್ಗ ಅಲ್ಲಿ. ನೋಡ್ರಿ, ರೌತ ಮಾಸ್ತರ್ ಕೊಗಟ್ನೂರ್ ರೌತ ಮಾಸ್ತರ್ ಅಂದ್ರೆ ನೆಗ್ಗಿನ ಮುಳ್ಳತ್ತ. ಹಿಂಗ ಬಿದ್ರು ಚುಸ್ತತ್ತ. ಅಲ್ಲಪ್ಪ ಮತ್ತೆ ನೀ ನೆಗ್ಗಿನ ಮುಳ್ಳಿದ್ದಪ್ಪ ಅಂದ್ರ ನೀ ಮಾನವ ರೂಪ ಯಾಕದಿ? ನೆಗ್ಗಿನ ಮುಳ್ಳಾಗಿದ್ದೆ ಅಂದ್ರ ಹೌದಿಲ್ಲ? ಹೌದು. ಇದು ನೆಗ್ಗಿನ ಮುಳ್ಳು ಅನ್ನುವಂಥದ್ದು ಇದು ಸಸ್ಯ ಅದ. ಹೌದಿಲ್ಲ? ಆ ಸಸ್ಯದಿತ್ತ ಹುಟ್ಟಿ ಏನು ಮನುಷ್ಯರಿತ್ತ ಹುಟ್ಟಿದೆವು ಬೇಕಲ್ಲ. ನೆಗ್ಗಿನ ಮುಳ್ಳು ಅಂದ್ರೆ ಬೇಕಲ್ಲ. ನೆಗ್ಗಿನ ಮುಳ್ಳ ಅದಕ್ಕ ನೆಗ್ಗಿನ ಮುಳ್ಳಕ್ಕೆ ನಮ್ಮ ಬಲ್ಲಿ ಔಷಧಿ ಬ್ಯಾರೆ ಅದಾವು. ನಮ್ಮ ಬಲ್ಲಿ ಔಷಧ ರಗಡ ಅದಾವ ಎಲ್ಲದಕ್ಕೂ. ರೇವಣಸಿದ್ದ ಹಿಂಗ ತಿರುಗಿಸಿ ಬಿಟ್ಟೆವ ಅಂದ್ರೆ ನೆಗ್ಗಿನ ಮುಳ್ಳು ಸಾಪೆ ನಾವ್ ಬಾಯಿ ಹೊಡ್ದ ನಂಗಿಲ್ಲ ಅಟ್ಟೆ. ನಮ್ ಬೈಲಿ ಯಾಕಪ್ಪ ದೇವ್ರ ನಿನಗ್ ಮರ್ಮ ಗೊತ್ತಾದ, ತಿಳಿದ ನಿನಗ. ಹೌದು. ಅದಕ್ಕ ನೆಗ್ಗಿನ ಮುಳ್ಳು ಅನ್ನಕ್ ಹೋಗಬೇಡ. ಬ್ಯಾಡ್ರಿ ಗುರುಗಳ. ನೆಗ್ಗಿನ ಮುಳ್ಳು ಆಗಿದ್ದಪ್ಪ ಅಂದ್ರ ಮತ್ ನೆಗ್ಗಿನ ಮುಳ್ಳಿನ ಯಾವಾಗ ಬ್ಯಾರೆ ಹಸ್ತೀನಿ ನಿನಗ. ನೀ ಮತ್ ದಂಡಿಗೆ ಆ ಕಡೆ ನೀ. ಅದಕ್ಕೆ ನೋಡ್ರಿ ಬಹಳ ಚಂದ ಮಾರ್ಮಿಕವಾದಂತ ರೂಪದೊಳಗ ಮಾತಾಡಿದ್ರಿ. ನಿಮ್ಮ ಸಂಪ್ರದಾಯದೊಳಗ ಮಾಳಿಂಗರಾಯನ ಮಾರ್ಗ ಹಾಡ್ತೀರಿ, ಹಿಂದಿನವ್ರದ್ದು ಯಾಕೆ ಹಾಡಂಗಿಲ್ಲ? ಏನ್ ನಿಮಗೇನ ಆಣಿಗಿಣಿ ಇಟ್ಟಾರೋ? ಏನ್ ನಿಮಗ ಮಂಡ್ಲ ಹಾಕ್ಯಾರೋ? ಏನ್ ನಿಮಗೇನ್ ಯಾರ ಮಾಡಿಸಿ ಗಿಡಿಸಿ ಇಟ್ಟಾರೋ? ನಿಮಗೇನ್ ಯಾರೇ ಬ್ಯಾಡ ಅಂದಾರು? ಏನ ಆಡಕ್ ಬಾಯಿಗೆ ಹುಣ್ಣಿಗಿಣ್ಣು ಹುಟ್ಟ್ಯಾವು?
ನಾವ್ ಹೆಂಗ ಆಡ್ತೀವಿ ಅಮೋಘ ಸುತ್ತಮುತ್ತ ಕೈಲಾಸದಿಂದ ಬಂದ ಹಾ. ಇಲ್ಲಿ ಮಳಿಕಿಲಿ ಬೆಳಕಿಲಿ ಎಲ್ಲಾ ಪಡ್ಕೊಂಡು ಬಂದ ಈ ಸದ್ಯಲಿಗೆ ಬರ್ಲಕತ್ತ ಅನ್ನುವಂಥದ್ದು ಹೌದು. ನಾವು ಹಾಡ್ಕೋತ ಬಂದೇವಿ ಬಂದೇವಿ ಹಂಗ ಪದಮಗೊಂಡು ನಿಂತ ಹಾ ಆ? ಹೌದು ಅಲ್ಲಿ ಏನಾಗ್ಯದ ಏನಾಗ್ಯದ ನೋಡ್ರಿ ಪ್ರಥಮ ಪೈಲ ಏನಾಗ್ಯದ ಮುದ್ದಾಯಿ ಮುದ್ದುಗೊಂಡಿತ್ತ ಹಾಲ ಮತ್ತ ಹುಟ್ಟ್ಯಾದ ಅಂತ ಹೇಳ್ತೀರಿ ಮುದ್ದಾಯಿ ಮುದ್ದುಗೊಂಡನ ಒಂದ್ ಜರಾರಿ ಹೆಸರು ಹೇಳ್ತೀರಿ ಎಲ್ಲಿ ತಂದಿಟ್ರಿ ಬಿಡ್ರಿ ಕಡೆ ಅವ್ರದ್ದು ಜರಾರಿ ಮಾರ್ಗ ಹಾಡ್ತೀರಿ ಇವ್ರು ಗೊತ್ತೇ ಇಲ್ಲ ಅದು ಹೆಸರೇ ಎತ್ತಂಗಲ್ಲ ಕುರ್ನವ್ರು ಏ ತಮ್ಮ ಅದು ಬಿಡು ಬಿಡು ಮಾಳಿಂಗ್ರ ಅಂತ ಅಟ್ಟ ಆಡ್ತೀರಿ ಮಾಳಿಂಗ್ರ 4 ಮಂದಿ ಮಕ್ಕಳದಾರ ಹಾ ರೆಬ್ಬರಾಯ ಬೇರುಮುತ್ಯ ಕಣ್ಮುತ್ಯ ಸೋಮುತ್ಯ ಹೌದು ಆ 4 ಮಂದಿ ಇದಾರಿ ಯಾಕೆ ಆಡಲ್ಲ ಯಾಕೆ ಹಾಡಲ್ರಿಪ್ಪ ಬೇಕಲ್ಲ ಬೇಕಲ್ಲ ಒಬ್ಬರದೇ ಹಾಡುದು ಹಾ ಉಳ್ಕದೇವ್ರು ಯಾರು ಅಲ್ಲ ಸಂಬಂಧ ಇಲ್ಲ ಯಾರು ನಮ್ಗೆ ಏನು ಸಂಬಂಧ ಇಲ್ಲ ಅವ್ರೇನು ಹಾಡ್ಬೇಡ ಅಂದಾರೆ ನಿಮಗ ಬ್ಯಾಡ ತಿಳಿಗ್ಯಾರ ಏನು ಮಾತಾಡ್ತೀರಿ ನೋಡ್ರಿ ಮಾತಾಡೋ ಮಾತು ಎಲ್ಲಿಗೆ ಹೋಗಿ ಮುಟ್ಟುತ್ತಾವ ಅನ್ನುವಂಥದ್ದು ತಿಳಿಬೇಕಾಗತ್ತದ ಬರೀ ಅಲ್ಲಿ ಕುಣಿತ ಮಾಡಿದ್ರ ಅಲ್ಲ ಆಹಾ ಅಲ್ಲಿಂದ ಡ್ಯಾನ್ಸ್ ಮಾಡ್ಕೋತ ಬರ್ಬೇಕು ಇಲ್ಲಿಗೆ ಆಹಾ ಬಾಳ ಚಂದ ಹೇಳಿದ್ರ ಅವ್ರು ಹಾ ಏನಪ್ಪಾ ಅಂತ ಕೇಳಿದ್ರ ಏನು ನಮ್ಮ ಮಗಳ ಕೈಯಾಗ ಹೋಗಿ ರೊಟ್ಟಿ ಮಾಡತ್ತ ನೋಡಲ್ಲ ಏಹೇ ಸೀರ್ಯಾನ ಸೂರ ಯಪ್ಪ ಏಹೇ ಇವ್ರು ರೊಟ್ಟಿ ಮಾಡಿ ಬಂದಂಗ ಕಾಣ್ತಾರ ಆ ರೊಟ್ಟಿ ಮಾಡೋ ಪದ್ಧತಿ ಅದ ಹೌದು ರೌತ್ ಮಾಸ್ತರ್ ಎಲ್ಲ ಊರಾಗ ಮೆಂಬರ್ ಇರ್ಬೇಕಿವ ಇವ ಇಲೆಕ್ಷನ್ದಾಗ ಗೆದ್ದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಯಾನ ಮತ್ತ ನಮ್ಮ ಅಕ್ಕಗ ಯವ್ವ ಅನ್ನವನೇ ಇವ ಪಂಚಾಯತಿ ಮೆಂಬರ್ ಆದ್ರೆ ಏನ್ ಕೆಲಸ ಕೊಡಂಗ ಮತ್ತ ಚರಂಡಿ ಬೆಳಿಬೇಕು ಅವ್ರಲ್ಲಿ ನಡೆಯಂಗಿಲ್ಲ ಹೋಗಿ ನಮ್ಮ ಅಕ್ಕನ ಕೈಯಾಗ ಯವ್ವ ಬಿಸಿ ರೊಟ್ಟಿಲ್ಲ ಬಿಸಿ ನೀರು ಇಲ್ಲಿ ಉಳಿಗಿ ಬಿಸಿ ಕೊಳಿಗಾದಲ್ಲಿ ಆಹಾ ಹೋಗುದೇ ಇವ ಹೌದು ಅದಕ್ಕಿರ್ಲಿ ಇರ್ಲಿ ಬಹಳ ಮಾತಾಡುವಲ್ಲಿ ಅರ್ಥ ಇಲ್ಲ ನೀವು ಕೇಳಿರ್ತಕ್ಕಂತ ಮಾತಿಗೆ ಈ ರೀತಿ ಹೇಳಿನಿ ನಮ್ಮ ಪ್ರಶ್ನೆಗೆ ನಿಮ್ ಮೂತ್ರ ಸನೇಕೆ ಹಾಯ್ದಿಲ್ಲ ನಮ್ಮ ಸನೇಕೆ ಬರೋದು ಇಲ್ಲ ಅವರು ಬೀರ ದೇವ್ರ ಹಾವಿಂದು ಬಂದಿಲ್ಲ ಬರೋದು ಇಲ್ಲ ಇನ್ನ ಬಳಸಾಲದು ಬಂದಿಲ್ಲ ಅದು ಬಳಸಾಲ ನಿನ್ನ ಸತ್ರು ಬರಂಗಿಲ್ಲ ಸಿಗೋದು ಇಲ್ಲ ನೀವು ಒಬ್ರೇ ಅಲ್ಲ ನಿಮ್ ಒಟ್ರಿಗೆ ಬರಲ್ಲ ಅದು ಹಂಗದಾವು ಅದಕ್ಕ ಇರ್ಲಿ ಇನ್ ಯಥಾ ಪ್ರಕಾರ 4 ನುಡಿ ಚಾಲ್ ಹಾಡಿ ಕಿವಿಯಾಗ ಹಾಕ್ತಾಳಿಕಿ ನಕಲಿ ಜುಮಿಕಿ